ಹಾಯ್ ಹಲೋ ನಮಸ್ಕಾರ ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಏನಪ್ಪಾ ಎಲ್ಲಾರು ಇಷ್ಟ ದಿವಸ ಫುಡ್ ರಿವ್ಯೂ ಮಾಡ್ತಿದ್ದೋ, ನೀವು ಯಾವ್ದೋ ಒಂದು ಕಾಡಿಗೆ ನಿಂತ್ಕೊಬಿಡೋಣ ಅಂತ ನೋಡ್ತಾ ಇದ್ದೀರಾ. ಹೌದು, ಇದು ಕಾಡಲ್ಲ, 100% ನ್ಯಾಚುರಲ್ ಆಗಿರುವಂತ ಒಂದು ಒಳ್ಳೆಯ ಪ್ರಾಡಕ್ಟ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಣ ಅಂತ ನಾನು ಬಂದಿದ್ದೀನಿ. ಹೌದು, ಯಾವ ಪ್ರಾಡಕ್ಟ್, ಏನ್ ಪ್ರಾಡಕ್ಟ್ ಅಂತ ಅಂತಿದ್ದೀರಾ? ಹೌದು, ಆ ನ್ಯಾಚುರಲ್ ಪ್ರಾಡಕ್ಟ್ ಆದಿವಾಸಿ ಆಯುರ್ವೇದಿಕ್ ಹೇರ್ ಆಯಿಲ್. 100% ನ್ಯಾಚುರಲ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾರೆ ಆದಿವಾಸಿಗಳು ಮಾಡೋ ಆಯಿಲ್ ಇದು. 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡುವಂತದ್ದು. ಈ ಆಯಿಲ್ ನ ಯೂಸ್ ಮಾಡೋ ಮುಖಾಂತರ ಕೂದಲು ಇರುವಂತದನ್ನ ನೀವು ಕಡಿಮೆ ಮಾಡ್ಕೊಬಹುದು. ಮತ್ತೆ ಡ್ಯಾಂಡ್ರಫ್ ಏನೊಂದು ಅಗ್ರು ಇರುವಂತ ಸಮಸ್ಯೆನೂ ಕೂಡ ನೀವು ವಾಸಿ ಮಾಡ್ಕೊಬಹುದು. ದಟ್ಟವಾಗಿ, ಪುಷ್ಟವಾಗಿ, ಹುದ್ದುವಾಗಿ ನಿಮ್ಮ ಕೂದಲು ಬೆಳೆಯೋಕೆ ಕೂಡ ನಿಮ್ಗೆ ಸಹಾಯ ಆಗುತ್ತೆ. ಯಾವ ರೀತಿ ಈ ಆಯಿಲ್ ನ ಯೂಸ್ ಮಾಡೋದು, ಯಾವ ರೀತಿ ಇದೆ ಈ ಆಯಿಲ್ ಬಗ್ಗೆ ನಾನು ನಿಮ್ಗೆ ಕೆಲವು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಬನ್ನಿ. ಹಂಗನ್ಬಿಟ್ಟು ಕೂದಲು ಉದುರ್ತಾ ಇದೆಯಲ್ಲ ಅಂದ್ಬಿಟ್ಟು ಫುಲ್ ಬಾಣ್ಲಿಯಾಗಿ ಫುಲ್ ಶೈನಿಂಗ್ ಹೊಡಿತಾ ಇದ್ರೆ ಹಾಕೊಂಡ್ರೆ ಕೂದಲು ಬಂದ್ಬಿಡುತ್ತೆ ಅಂತೆಲ್ಲ ನಾನು ಹೇಳಲ್ಲ. ಇದರಲ್ಲಿ ಕಂಪ್ಲೀಟ್ಲಿ ನೀವು ಒಂದು ರೂಟ್ ಇರಬೇಕು. ಆ ರೂಟ್ ಇರುವಂತ ಏರ್ಸ್ ಇದ್ರೆ ಮಾತ್ರ ನೀವು ಏರ್ ಆಯಿಲ್ ನ ಯೂಸ್ ಮಾಡಿ. ಈ ಏರ್ ಆಯಿಲ್ ನ ಯೂಸ್ ಮಾಡೋ ಮುಖಾಂತರ ನಿಮ್ಗೆ ಏನೋ ಒಂದು ಸಣ್ಣ ಸಣ್ಣ ರೂಟ್, ಆಕ್ಟಿವ್ ಅಲ್ಲಿ ಇರುವಂತ ರೂಟ್ ನ ನೀವು ಈ ಏರ್ ಆಯಿಲ್ ನ ಯೂಸ್ ಮಾಡಿ ಕೂದಲನ್ನ ಬೆಳೆಸ್ಕೊಬಹುದು. ಮತ್ತೆ ಇರುವ ಕೂದಲನ್ನ ಉಳಿಸ್ಕೊಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗನ್ಬಿಟ್ಟು ಕೂದಲನ್ನ ಕಳ್ಕೊಳ್ಳೋ ಬದಲು ಇರುವ ಕೂದಲನ್ನ ಉಳಿಸ್ಕೋಬೇಕು ಅಂತಂದ್ರೂ ನೀವು ಈ ಆಯಿಲ್ ನ ಬಳಸ್ಬೋದು. ತುಂಬಾನೇ ಒಳ್ಳೆಯ ಆಯಿಲ್. ಈ ಆಯಿಲ್ ನ ನೀವು ಟ್ರೈ ಮಾಡಿ, ನೀವು ಯೂಸ್ ಮಾಡಿ, ನಂತರ ನೀವು ಫೀಲ್ ಮಾಡಿ ನೀವು ಹೇಳ್ಬೋದು ಯಾವ ರೀತಿ. ಸ್ವತಃ ನಾನು ಕೂಡ ಯೂಸ್ ಮಾಡಿದ್ದೀನಿ ಏರ್ ಆಯಿಲ್ ನ. ಯಾಕಂದ್ರೆ ನನ್ಗೂ ಏರ್ ಫಾಲ್ ಸಮಸ್ಯೆ ಇತ್ತು, ಡ್ಯಾಂಡ್ರಫ್ ನ ಸಮಸ್ಯೆ ಇತ್ತು. ಏನು ಈ ಆದಿವಾಸಿ ಏರ್ ಆಯಿಲ್ ಅಂತ ಇದ್ರೆ, ಈ ಆದಿವಾಸಿ ಏರ್ ಆಯಿಲ್ ಅಲ್ಲಿ ತುಂಬಾ ಜನ ಫೇಕ್ ಆಗಿ ಮಾಡ್ತಾ ಇದ್ದಾರೆ. ಹೌದು, ಏನ್ ಈ ಆದಿವಾಸಿ ಏರ್ ಆಯಿಲ್ ಅವ್ರದ್ದು ಬರೀ ಜಸ್ಟ್ ಆ ಲೇಬಲ್ ನ ಹಾಕ್ಬಿಟ್ಟು ನಿಮ್ಗೆ ಏರ್ ಆಯಿಲ್ ನ ಸೇಲ್ ಮಾಡ್ತಾ ಇದ್ದಾರೆ. ಆ ಏರ್ ಆಯಿಲ್ ಅಲ್ಲಿ ಇದ್ರಲ್ಲಿ ನಿಮಗೆ ಇರುವಂತಹ ಒಂದು ಒಳ್ಳೆಯ ಬೇರ್ಗಳಾಗ್ಬೋದು, ಏನ್ ಹಾಕಿದ್ದಾರೆ ಒಂದು ಗಿಡಮೂಲಿಕೆಗಳಾಗ್ಬೋದು, ಈ ತರ ಎಲ್ಲಾ ಗಿಡಮೂಲಿಕೆಗಳು ಹಾಕಿರೋದಿಲ್ಲ. ಆ ಫೇಕ್ ನ ನಂಬ್ಕೊಂಡು ನೀವು ಆಯಿಲ್ ನ ತಗೊಂಡು ನೀವು ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವು ಯಾವುದೇ ಏರ್ ಆಯಿಲ್ ಆದಿವಾಸಿಗೆ ಹೋಗ್ಬೇಡಿ. ಈ ಆದಿವಾಸಿ ಏರ್ ಆಯಿಲ್ಗೆ ಹೋಗಿ, ಇದು ಪ್ಯೂರ್ಲಿ ಒರಿಜಿನಲ್. ಏನೊಂದು ಅವಾಗಿಂದ ಮಾಡ್ಕೊಂಡು ಬಂದಿರೋಂಥವ್ರು, ಏನು ಮೇನ್ ಆದಿವಾಸಿಗಳು ಏನೊಂದು ಸೇಲ್ ಮಾಡ್ತಾ ಇದ್ರು ಆಯಿಲ್, ಆ ಆಯಿಲ್ ಇದು. ಏನೊಂದು ಈ ಆದಿವಾಸಿ ಏರ್ ಆಯಿಲ್ ಅಲ್ಲಿ ನೋ ಸೈಡ್ ಎಫೆಕ್ಟ್ಸ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ಲಿ 100% ನ್ಯಾಚುರಲ್ ಪ್ರಾಡಕ್ಟ್ ಆಗಿದೆ. ಇದು ನಿಮ್ಗೆ ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿ ಇರಲ್ಲ. ಯಾಕೆ ಅಂದ್ರೆ ಕಂಪ್ಲೀಟ್ಲಿ ನಮ್ಗೆ ನೇಚರಲ್ ಸಿಗುವಂತಹ ಹರ್ಬ್ಸ್ ನ ಯೂಸ್ ಮಾಡಿ ಮಾಡಿರುವಂತಹ ಆಯಿಲ್ ಇದು. ಈ ಆಯಿಲ್ ನಲ್ಲಿ ನೀವು ನೋಡ್ಬೋದು ಏನೇನು ಯೂಸ್ ಮಾಡಿದ್ದಾರೆ ಅಂತ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಆದಿವಾಸಿ ಏರ್ ಆಯಿಲ್ ಅಲ್ಲಿ ನಿಮ್ಗೆ ಯೂಸ್ ಮಾಡಿರುವಂತದ್ದು ಆಲೋವೆರಾ, ಆಮ್ಲ, ರಿಂಗರಾಜು, ಬಜಿಲ್, ಹೈಬಿಸ್ಕಸ್ ಫ್ಲವರ್ ಯೂಸ್ ಮಾಡಿರ್ತಾರೆ. ಎಲ್ಲಾ ರೂಟ್ ಗಳಾಗ್ಬೋದು, ಇಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿರುವಂತ ಆಯಿಲ್. ನೀವೀಗ ಆಲ್ರೆಡಿ ನೋಡ್ತಾ ಇದ್ದೀರಾ, ಸ್ಕ್ರೀನ್ ಅಲ್ಲಿ ಬರುತ್ತೆ, ನೀವೇ ನೋಡಿ ಯಾವ ರೀತಿ ಆಯಿಲ್ ನ ಪ್ರಿಪೇರ್ ಮಾಡ್ತಾರೆ, ಎಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಾರೆ. ಇದನ್ನ ಒಂದು ಎಲ್ಲಾ ಗಿಡಮೂಲಿಕೆಗಳನ್ನ ಆಯ್ದು ಕೈಯಿಂದ ಕಿತ್ತು ತಂದು ಅದನ್ನ ಕುದಿಸಿ ಕಾಡಿನಲ್ಲೇನೆ ರೆಡಿ ಮಾಡ್ಕೊಂಡು ತರುವಂತ ಆಯಿಲ್ ಇದು. ತಂದು ಬಾಟಲ್ ಹಾಕ್ಬಿಟ್ಟು ಮಾರ್ತಾರಂತದ್ದು. ಯಾರು ಆದಿವಾಸಿ ಹೆಸರಲ್ಲಿ ಮೋಸ ಹೋಗ್ಬೇಡಿ. ಈ ಒಂದು ಆಯಿಲ್ ನ ಯೂಸ್ ಮಾಡಿ ನಿಮ್ಮ ಕೂದಲಿನ ಸಮಸ್ಯೆನ ದೂರ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೇ ಪರ್ಸನಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 35 to 40 ಡೇಸ್ ಗಂಟ ಆಗಿದೆ ಆಲ್ಮೋಸ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ನನ್ಗೂ ತುಂಬಾ ಒಳ್ಳೆಯ ರಿಸಲ್ಟ್ ಕೂಡ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಮುಡಿ ಕೊಟ್ಟಿದ್ದೆ, ನೀವು ಆಲ್ರೆಡಿ ವಿಡಿಯೋಸ್ ಅಲ್ಲಿ ನೋಡಿದ್ದೀರಾ, ನಾನು ಮುಡಿ ಕೊಟ್ಟಿದ್ದೆ, ತುಂಬಾ ಕೂದಲು ಉದುರ್ತಾ ಇತ್ತು. ಆ ಮುಡಿ ಕೊಟ್ಟ ಮೇಲೆ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಈ ಒಂದು ಆಯಿಲ್ ನ. ಹೌದು, ಈ ಆಯಿಲ್ ನ ಯೂಸ್ ಮಾಡ್ಕೊಂಡು ಈಗ ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ಕೂದಲು ಅಂತೂ ಉದುರ್ತಾ ಇಲ್ಲ, ಡ್ಯಾಂಡ್ರಫ್ ಅಂತೂ ಇಲ್ಲ, ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕಿಂತ ಇನ್ನ ಹೆಚ್ಚಾಗಿ ನಾನು ಏನು ಹೇಳಲ್ಲ. ಇದಕ್ಕಿಂತ ನೀವೇ ಯೂಸ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಏನೀಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಈ ಆಯಿಲ್ ನ ಬೆಲೆ ಎಷ್ಟು ಅಂತ ಹೇಳ್ತಾ ಇದ್ದೀರಾ? ಹೌದು, ಈ ಆಯಿಲ್ ನ ಬೆಲೆ ಎಷ್ಟು ಅಂತ ಅಂದ್ರೆ ಅರ್ಧ ಲೀಟರ್ಗೆ 1,500, 1 ಲೀಟರ್ಗೆ 3,000. ಹೌದು, 1 ಲೀಟರ್ಗೆ 3,000, ಅರ್ಧ ಲೀಟರ್ಗೆ 1,500. ಆಲ್ ಓವರ್ ಇಂಡಿಯಾ ನೀವ್ ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ. ವಿತ್ ನೀವು ಆನ್ಲೈನ್ ಅಲ್ಲಿ ಪೇ ಕೂಡ ಮಾಡಿ ಆರ್ಡರ್ ನ ತಗೋಬಹುದು. ಜಸ್ಟ್ ನಾನು ಕೊಟ್ಟಿರೋ ಡಿಸ್ಪ್ಲೇ ಮಾಡ್ತಾ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡೋ ಮುಖಾಂತರ ಆರ್ಡರ್ ನ ಪ್ಲೇಸ್ ಮಾಡ್ಬೋದು. ಆರ್ಡರ್ ನ ಪ್ಲೇಸ್ ಮಾಡಿ ಆಲ್ ಓವರ್ ಇಂಡಿಯಾ ಎಲ್ಲೇ ನೀವು ತಗೊಂಡ್ರು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಡೆಲಿವರಿ ಫ್ರೀ ಇರುತ್ತೆ. ಯಾವುದೇ ರೀತಿ ನೀವು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ವಿತ್ 0 ಡೆಲಿವರಿ ಫೀಸ್ ನೊಂದಿಗೆ ನಿಮ್ಮ ಮನೆಯ ಬಾಗಿಲಿಗೆ ಆಯಿಲ್ ಬಂದು ಸೇರುತ್ತೆ. ಹೌದು, ಈ ಆಯಿಲ್ ನ ಬಳಸಿ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಅದನ್ನು ನೀವು ತಿಳಿಸ್ಕೊಡಿ. ಇನ್ನ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನ ಮುಂದೆ ಬರ್ತಾ ವಿಡಿಯೋದಲ್ಲಿ ಯಾವ ರೀತಿ ಆಯಿಲ್ ನ ಯೂಸ್ ಮಾಡ್ಬೇಕು ಅನ್ನೋ ಡೆಮೋ ಕೂಡ ನಾನು ಒಂದು ವಿಡಿಯೋನ ಮಾಡ್ತೀನಿ. ಜೊತೆಗೆ ನಾನೇ ಲೈವ್ ಆಗಿ ಆಯಿಲ್ ನ ಹಚ್ಚಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಸಖತ್ತಾಗಿದೆ. ಬಟ್ ಯಾರು ಮಿಸ್ ಮಾಡದೆ ಈ ಒಂದು ಆಯಿಲ್ ನ ಯೂಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ಹೋಗಿ ನೀವು ಡಾಕ್ಟರ್ ಶಾಪ್ ಆಗ್ಬೋದು, ಮತ್ತೊಂದ್ ಕಡೆ ಆಗ್ಬೋದು ತೋರಿಸಿ
ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗದೇನೆ ನೀವು ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ಕೊಂಡಿರ್ತೀರಾ, ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಥವಾ ನಿಮಗೆ ಗೊತ್ತಿರೋಂತ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಫ್ಯಾಮಿಲಿ ಇರುವಂತವ್ರು ಯಾರೇ ಆಗ್ಬೋದು, ಏನೊಂದು ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇರುವಂತವ್ರಿಗೆ, ಅಥವಾ ಒಂದು ಕೂದಲಿನ ಸಮಸ್ಯೆ ತುಂಬಾ ಉದುರುವಿಕೆ ಸಮಸ್ಯೆ ಆಗ್ಬೋದು, ಏನೊಂದು ತುಂಬಾ ಏರ್ ಲಾಸ್ ಆಗಿ ಬಾಲ್ಡೆಡ್ ಆಗ್ತಾ ಇರೋಂಥವ್ರು ಆಗ್ಬೋದು, ಆ ತರದವ್ರು ಯಾರ ಇತ್ತು ಅಂತ ಅಂದ್ರೆ ದಯವಿಟ್ಟು ಈ ಏರ್ ಆಯಿಲ್ ನ ರಿಲೇಟೆಡ್ ಆಗಿರೋಂತ ನಾನು ಈಗ ಮಾಡಿರುವಂತ ವಿಡಿಯೋನ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಶೇರ್ ಮಾಡೋ ಮುಖಾಂತರ ನೀವು ಅವ್ರಿಗೆ ಒಂದು ಈ ಆಯಿಲ್ ನ ತಗೊಳ್ಳೋಕೆ ಒಂದು ರೆಫರ್ ಮಾಡಿದಾಗುತ್ತೆ. ಅವರು ಈ ಒಂದು ಆಯಿಲ್ ನ ತಗೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಇನ್ನ ಮುಂದಿನ ವಿಡಿಯೋಗಳಲ್ಲಿ ನೀವೇ ನೋಡ್ತಿರಂತೆ. ನಮ್ಮ ಚಾನಲ್ ನೋಡ್ತಾ ಇರೋಂಥವ್ರು ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಹೇಳೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ನ ಯಾರು ಯೂಸ್ ಮಾಡಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜಸ್ಟ್ ನೀವು ಜೆನ್ಯೂನ್ ಆಗಿ ಹೇಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ಇತ್ತು ಅದು ಕಂಪ್ಲೀಟ್ಲಿ ನಾನು ಹೇಳ್ತಾ ಇರುವಂತದ್ದು ಆದಿವಾಸಿ ಆಯುರ್ವೇದಿಕ್ ಹೇರ್ ಆಯಿಲ್. ಹೌದು, ಏನೋ ಒಂದು ಆದಿವಾಸಿ ಆಯುರ್ವೇದಿಕ್ ಹೇರ್ ಆಯಿಲ್ ಇದು. ಈ ಆಯಿಲ್ ನಾನು ಹೇಳ್ತಾ ಇರೋದು. ಅದು ಬಿಟ್ಟು ಬೇರೆ ಆದಿವಾಸಿ ಆಯಿಲ್ ನ ಯೂಸ್ ಮಾಡಿ ಸರ್ ಹಂಗೆ ಹಿಂಗೆ ಅಂತ ಯಾವುದೇ ರೀತಿ ಹೇಳ್ಬೇಡಿ. ಈ ಆಯಿಲ್ ನ ಯೂಸ್ ಮಾಡಿ ಯಾರಾಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.